ರಾಜ್ಯದಲ್ಲಿ ಜೋರಾಯಿತು ಕೋಗಿಲು ಲೇಔಟ್ ಕದನ. ಸಚಿವ ಕೃಷ್ಣ ಬೈರೇಗೌಡ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಇವತ್ತೇ ಹಾಗಾದರೆ ನಿರ್ಧಾರವಾಗುತ್ತಾ ಮನೆ ಹಂಚಿಕೆ ವಿಚಾರ? ಸಚಿವರಿಗೆ ಮಾಹಿತಿ ನೀಡಲಿರುವಂತಹ ಅಧಿಕಾರಿಗಳು. ಕೋಗಿಲು ಲೇಔಟ್ ಒತ್ತುವರಿ ವಿಚಾರದಲ್ಲಿ ಬಿಗ್ ಅಪ್ಡೇಟ್. ಗುರುವಾರದೊಳಗೆ 25-30 ಜನರಿಗೆ ಮನೆ. ಸಚಿವರಾದ ಕೃಷ್ಣ ಬೈರೇಗೌಡ ಜಮೀರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಭೆಯ ಎಕ್ಸ್ಕ್ಲೂಸಿವ್ ಡೀಟೇಲ್. ಫಕೀರ್ ಕಾಲೋನಿಯಲ್ಲಿದ್ದವರು ಅರ್ಹರಿದ್ದಾರೆ. ಉಳಿದ ಅರ್ಹರಿಗೆ ಹಂತ ಹಂತವಾಗಿ ಮನೆಯನ್ನ ಹಂಚಿಕೆ ಮಾಡಲಾಗುತ್ತೆ. ಕಂದಾಯ ವಸತಿ ಸಚಿವರ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕೋಗಿಲು ಲೇಔಟ್ ಒತ್ತುವರಿ ವಿಚಾರದಲ್ಲಿ ಇದೀಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಗುರುವಾರದ ಒಳಗೆ 25-30 ಜನರಿಗೆ ಮನೆಯನ್ನ ಹಂಚಿಕೆ ಮಾಡಲಾಗುತ್ತೆ. ಇವತ್ತು ಸಭೆ ನಡೀತು. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಫಕೀರ್ ಕಾಲೋನಿಯಲ್ಲಿದ್ದವರಿಗೆ ಅರ್ಹರಿದ್ದಾರೆ. ಅವರಿಗೆ 25-30 ಜನರಿಗೆ ಮನೆಯನ್ನ ಹಂಚಿಕೆ ಮಾಡಲಾಗುತ್ತೆ. ಹಂತ ಹಂತವಾಗಿ ಉಳಿದವರಿಗೆ ಮನೆಯನ್ನ ಹಂಚಿಕೆ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ನಿರ್ಧಾರ ಮಾಡಿದವರಿಗೆ ಮೊದಲ ಜಮೀರ್ ಅಹಮದ್ ಮತ್ತು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸಭೆ ನಡೀತು. ಆ ಒಂದು ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೀತು. ಆ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ 25-30 ಜನರಿಗೆ ಮನೆಯನ್ನ ಹಂಚಿಕೆ ಮಾಡ್ತೀವಿ. ಅದಾದ ಬಳಿಕ ಹಂತ ಹಂತವಾಗಿ ಉಳಿದವರಿಗೆ ಮನೆಯನ್ನ ಹಂಚಿಕೆ ಮಾಡಲಾಗುತ್ತೆ ಅಂತ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಒಂದು ಕಡೆ ಈ ಅಕ್ರಮವಾಗಿ ಏನು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ರು, ಆ ಮನೆಯನ್ನು ಡೆಮಾಲಿಷ್ ಮಾಡಲಾಯಿತು. ಅದಾದ ಬಳಿಕ ಸಿದ್ದರಾಮಯ್ಯನವರು ಏನು ನಿರಾಶ್ರಿತರಿದ್ದಾರೆ ಅವರಿಗೆ ಮನೆಯನ್ನು ನಾವು ಬದಲಿ ನಿವೇಶನಗಳನ್ನು ಕಲ್ಪಿಸಿ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿತ್ತು. ಒಂದು ಕಡೆ ಈಗಾಗಲೇ ವಿಪಕ್ಷ ಬಿಜೆಪಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಕಿಡಿಕಾರಿತು. ಯಾವ ಆಧಾರದ ಮೇಲೆ ಅವರಿಗೆ ಮನೆಯನ್ನು ಕೊಡ್ತೀರಿ ಅಂತ. ಇವತ್ತು ಸಭೆ ನಡೀತು. ಆ ಒಂದು ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಬೈಯಪ್ಪನಹಳ್ಳಿಯಲ್ಲಿ ಈಗಾಗಲೇ ಐಷಾರಾಮಿ ಫ್ಲಾಟ್ ಕೂಡ ರೆಡಿ ಇದೆ. ಆ ಒಂದು ಫ್ಲಾಟ್ನಲ್ಲಿ ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತೆ. ನೀಡಬೇಕು. 5 ವರ್ಷಕ್ಕಿಂತ ಹೆಚ್ಚು ಕಾಲ ನೆಲೆಸಿದ್ದವರಿಗೆ ಮೊದಲ ಆದ್ಯತೆ. ಮಾತೃಭಾಷೆ ಬೇರೆ ಇದ್ರೂ ಕೂಡ ಕರ್ನಾಟಕದವರಿಗೆ ಮನೆಯನ್ನ ಹಂಚಿಕೆ ಮಾಡಬೇಕು. ಹೊರ ರಾಜ್ಯದವರನ್ನ ಹುಡುಕಲು ತಡ ಮಾಡಬಾರ್ದು. ಕನ್ನಡಿಗರಿಗೆ ಮನೆ ನೀಡುವುದು ತಡ ಆಗಬಾರ್ದು. ಅರ್ಹರಿಗೆ ಮೊದಲ ಹಂತದಲ್ಲಿ ಮನೆಯನ್ನ ನೀಡಿ ಮನೆಗಳನ್ನ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಕರ್ನಾಟಕದವರಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತ ಈ ಒಂದು ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. 5 ವರ್ಷಕ್ಕಿಂತ ಹೆಚ್ಚು ಕಾಲ ಯಾರೆಲ್ಲ ನೆಲೆಸಿರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತ ಈ ಸಭೆಯಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತು ಸಭೆ ನಡೀತು. ಕೃಷ್ಣ ಬೈರೇಗೌಡ ಮತ್ತು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೀತು. ಆ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಸಚಿವರುಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. 5 ವರ್ಷಕ್ಕಿಂತ ಹೆಚ್ಚು ಅಲ್ಲಿ ಯಾರು ವಾಸ ಮಾಡಿರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಅವರಿಗೆ ಮೊದಲು ಸೈಟನ್ನು ಹಂಚಿಕೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊದಲು 25-30 ಜನರಿಗೆ ನಾವು ಮನೆಗಳನ್ನು ಹಂಚಿಕೆ ಮಾಡ್ತೀವಿ. ಅದಾದ ಬಳಿಕ ಉಳಿದವರಿಗೆ ಅರ್ಹರು ಯಾರಿರ್ತಾರೆ ಅವರಿಗೆ ಸೈಟನ್ನು ಹಂಚಿಕೆ ಮಾಡ್ತೀವಿ ಅಂತ ಈ ಒಂದು ಸಭೆಯಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ಕಡೆ ಈಗಾಗಲೇ ಬೈಯಪ್ಪನಹಳ್ಳಿಯಲ್ಲಿ ಐಷಾರಾಮಿ ಫ್ಲಾಟ್ ಕೂಡ ನಿರ್ಮಾಣ ಆಗಿದೆ. ಆ ಫ್ಲಾಟ್ನಲ್ಲಿ ಈ ಕೋಗಿಲು ನಿವಾಸಿಗಳು ಏನಿದ್ರಲ್ಲ ಅವರಿಗೆ ಅಲ್ಲಿ ಫ್ಲಾಟ್ಗಳನ್ನು ಕಲ್ಪಿಸಲಾಗಿದೆ. ಹಂತ ಹಂತವಾಗಿ ಅವರಿಗೆ
ಫ್ಲಾಟ್ಗಳನ್ನು ಕೊಡಲಾಗುತ್ತೆ. ಒಂದು ಕಡೆ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು. ವಿಪಕ್ಷಗಳು ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ರು, ಕಿಡಿಕಾರ್ತಾ ಇದ್ರು, ಯಾವ ಆಧಾರದ ಮೇಲೆ ಅವರಿಗೆ ನೀವು ಈ ಫ್ಲಾಟ್ಗಳನ್ನು ಹಂಚಿಕೆ ಮಾಡ್ತೀರಿ ಅಂತ. ಅದೆಲ್ಲದರ ನಡುವೆ ಈಗ ಸರ್ಕಾರ ಈ ಅಕ್ರಮವಾಗಿ ಏನು ನೆಲೆಸಿದ್ರಲ್ಲ ಅವರಿಗೆ ಫ್ಲಾಟ್ಗಳನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಗುರುವಾರದ ಒಳಗೆ 25ರಿಂದ 30 ಜನರಿಗೆ ಮನೆಯನ್ನು ಹಂಚಿಕೆ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ಕಡೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿತ್ತು, ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಆ ದಾಖಲೆಗಳನ್ನು ಎಲ್ಲವನ್ನ ಕೂಡ ಈಗ ಪರಿಶೀಲನೆ ಮಾಡಿದ್ದಾರೆ. 5 ವರ್ಷಕ್ಕಿಂತ ಹೆಚ್ಚು ಯಾರೆಲ್ಲ ಅಲ್ಲಿ ನೆಲೆಸಿರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ಈ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇದೀಗ ಒಂದು ಕಡೆ ಇವತ್ತು ಸಭೆ ನಡೀತು, ಆ ಒಂದು ಸಭೆಯಲ್ಲಿ ಈಗ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ಮೊದಲ 25ರಿಂದ 30 ಜನರಿಗೆ ಈ ಸೈಟ್ ಹಂಚಿಕೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿಯಾಗಿ ಇದು ನಡೆಯುತ್ತೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ನೋಡಿ, ಕೋಗಿಲು ವಾರ್ಡ್ ಸಂಬಂಧಪಟ್ಟಂತೆ ಕಳೆದ 8-10 ದಿನಗಳಿಂದ ಕೂಡ ರಾಜ್ಯ ರಾಜಕಾರಣದಲ್ಲಿ ಅದು ಕೂಡ ಒಂದು ಭಾಗವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತು. ಅದರಲ್ಲಿ ಪ್ರಮುಖವಾಗಿ ಆರೋಪ ಮಾಡಿದಂಥದ್ದು ಅಕ್ರಮವಾಗಿ ಬಾಂಗ್ಲಾವಾಸಿಗರು ಇದ್ದಾರೆ, ಅವರಿಗೆ ಸರ್ಕಾರ ಆತುರಾತುರವಾಗಿ ಅವರಿಗೆ ಕೊಡ್ತಾ ಇದೆ, ಮನೆಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಗಂಭೀರವಾದಂತಹ ಆರೋಪವನ್ನ ರಾಜ್ಯ ಬಿಜೆಪಿ ಅಂದ್ರೆ ವಿಪಕ್ಷದ ನಾಯಕರುಗಳು ಎಲ್ಲರೂ ಸೇರಿದಂತೆ ಆರೋಪವನ್ನು ಮಾಡಿದ್ರು. ಇದಕ್ಕೆ ಕೂಡ ಸರ್ಕಾರ ಕೂಡ ಇನ್ನೊಂದು ಕಡೆ ಮುಗಿಬಿದ್ದಂತೆ ತಾವು ಕೂಡ ಅಂದ್ರೆ ಬೇಗನೆ ಮಾಡಬೇಕು, ಮುಗಿಸ್ಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಅದು ಕೂಡ ತಮ್ಗೆ ಗೊತ್ತಿರೋ ಜನವರಿ 1ನೇ ತಾರೀಕು ಹೊಸ ವರ್ಷಕ್ಕೆ ಮನೆಗಳನ್ನು ಹಂಚಿಕೆ ಮಾಡಬೇಕು ಅಂತಕ್ಕಂತಹ ಒಂದು ಹಠಕ್ಕೆ ಬಿದ್ದು ಸಾಕಷ್ಟು ಅಂದ್ರೆ ಆತುರಾತುರವಾಗಿ ನಿರ್ಧಾರನ ಕೈಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾದ್ರು ಕೂಡ ಕೃಷ್ಣ ಬೈರೇಗೌಡರು ಇವತ್ತು ಮೀಟಿಂಗ್ ಅನ್ನ ಮಾಡಿದ್ರು. ವಿಕಾಸಸೌಧದಲ್ಲಿ ನಡೆದಂತಹ ಮೀಟಿಂಗ್ ಅಲ್ಲಿ ಕೃಷ್ಣ ಬೈರೇಗೌಡರು ಸೇರಿದಂತೆ ಜಮೀರ್ ಅಹಮದ್ ಇಬ್ರು ಕೂಡ ಮೀಟಿಂಗ್ ಅನ್ನ ಮಾಡಿ ಸರ್ಕಾರಕ್ಕೆ ಆಗಬಹುದಾದಂತಹ ಡ್ಯಾಮೇಜು ಮತ್ತೆ ಈವರೆಗೂ ಆಗಿರ್ತಕ್ಕಂಥ ಡ್ಯಾಮೇಜ್ ಏನಿದೆ ಅದನ್ನ ಕಂಡುಕೊಳ್ಳಬೇಕಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಮಾಡಿದ್ದಾರೆ. ಯಾವಾಗ ಇವತ್ತು ಬಿಜೆಪಿ ನಾಯಕರು ಸೇರಿದಂತೆ ಇವತ್ತು ಕೋಗಿಲು ವಾರ್ಡ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ರು ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ, ಆ ಪ್ರತಿಭಟನೆ ಬಿಸಿ ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ. ಹಾಗಾಗಿನೇ ಇವತ್ತು ಕೂಡ ಇವತ್ತು ಎಚ್ಚೆತ್ತುಕೊಂಡು ಈಗ ಏಕಾಏಕಿಯಾಗಿ ಮನೆಗಳನ್ನ ಹಸ್ತಾಂತರ ಮಾಡುವಂಥದ್ದು ಬೇಡ, ಆ ಪ್ರಕ್ರಿಯೆಯನ್ನ ಹೋಲ್ಡ್ ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಲ್ಲಿ ಈಗ ಏನ್ ಮಾಡೋದು ಅಂತಂದ್ರೆ ಹಂತ ಹಂತವಾಗಿ ಮನೆಗಳನ್ನ ಕೊಡುವಂಥದ್ದು, ಅದರಲ್ಲಿ ಅರ್ಹರು ಯಾರಿದ್ದಾರೆ ಅಂತಕ್ಕಂಥದ್ದನ್ನ ಹುಡುಕುವಂತ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು. ಜೊತೆಗೆ ಇವತ್ತು ಆಗಿರ್ತಕ್ಕಂಥ ಮೀಟಿಂಗ್ ಏನಿದೆ, ಈ ಮೀಟಿಂಗ್ ಅಲ್ಲಿ ಕೂಡ ಇವತ್ತು ಕೃಷ್ಣ ಬೈರೇಗೌಡರು ಸಹ ಒಪ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಅಕ್ರಮವಾಗಿ ಒಂದಷ್ಟು ಜನ ಬಾಂಗ್ಲಾ ಮತ್ತು ಉತ್ತರ ಪ್ರದೇಶದ UPA ಏನಿದ್ದಾರೆ ಅಲ್ಲಿಯವರ ಒಂದಷ್ಟು 5-6 ಕುಟುಂಬಗಳು ಅಲ್ಲಿ ವಾಸ ಇರತಕ್ಕಂಥದ್ದು ನಿಜ ಅಂತಕ್ಕಂತಹ ಒಂದು ಮಾತನ್ನು ಕೂಡ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಜೊತೆ ಅವರು ಕೂಡ ಈ ಮೀಟಿಂಗ್ ಅಲ್ಲಿ ಇದೇ ವಿಚಾರನೆ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಂತಹ ಒಂದು ಆತರ ನಿರ್ಧಾರವನ್ನು ಕೈಗೊಂಡಿದ್ದಾದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮತ್ತೆ ಕೆಟ್ಟ ಹೆಸರು ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಹಂತವಾಗಿ ಮನೆಗಳನ್ನ ಕೊಡುವಂತ ಕೆಲಸ ಮಾಡೋಣ. ಅದರ ಮೊದಲನೇದಾಗಿ 35 ಮನೆಗಳನ್ನ ಕೊಡೋದಕ್ಕೆ ಈಗ ಇವತ್ತಿನ ಸಭೆಯಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.